ಕರ್ನಾಟಕದಲ್ಲಿ ನಿರುದ್ಯೋಗಿಗಳಿಗೆ 2,000 ರೂಪಾಯಿ ಅಂತ ಅನುದಾನ ಕೊಡೋ ಬದಲು ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ ಕನ್ನಡಿಗರಿಗಂತಲೇ ಒಂದು 50% ಅಥವಾ 70% ರಿಸರ್ವೇಷನ್ ಮಾಡಿದ್ದಿದ್ರೆ ಇಲ್ಲಿವರೆಗೆ ಯಾವುದೇ ಒಬ್ಬ ಕನ್ನಡಿಗರು ಸಹ ಕೆಲಸಗಳಿಗಾಗಿ ಅಲಿಬೇಕಾಗಿರ್ತಕ್ಕಂಥ ಸಂದರ್ಭ ಬರ್ತಾ ಇರಲಿಲ್ಲ. ನೀವು ನೋಡ್ಬೋದು, ಇವಾಗ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲೇ ಆಗಿರ್ಬೋದು ಇರ್ತಕ್ಕಂಥ ಎಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ ಆಲ್ಮೋಸ್ಟು ಬೇರೆ ರಾಜ್ಯದವರೇ ತುಂಬಿಕೊಂಡಿದ್ದಾರೆ. ಅವರು ಅವ್ರ ಸೈಡಿಂದ ಬರ್ತಕ್ಕಂಥ ಅವ್ರನ್ನೇ ಬೆಳೆಸ್ತಾ ಇದ್ದಾರೆ ಹೊರತು ಯಾವುದೇ ಒಬ್ಬ ಕನ್ನಡಿಗರಿಗೆ ಸರಿಯಾದ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಸೊ ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸದಲ್ಲಿ ರಿಸರ್ವೇಷನ್ ಅನ್ನೋದು ಮಾಡಲೇಬೇಕು. ಈ ಒಂದು ರಿಸರ್ವೇಷನ್ ಮಾಡೋದಕ್ಕೆ ಯಾವುದೇ ಒಂದು ಪಕ್ಷ ಮುಂದೆ ಬರ್ತಾ ಇಲ್ಲ, ಯಾವುದೇ ಒಂದು ಸರ್ಕಾರ ಮುಂದೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನಿರ್ಬೋದು ನೋಡೋಣ, ನೀವೇ ಹೇಳಿ.